ಹಲೋ ಫ್ರೆಂಡ್ಸ್, ಈ ಪ್ರಪಂಚದಲ್ಲಿ ಎಲ್ಲಿ ನೋಡಿದ್ರು ಕಳ್ಳರೇ ತುಂಬಿ ಹೋಗಿದ್ದಾರೆ. ಕಳ್ಳತನಕ್ಕೆ ಅಂತ ಹೊರಟೋರ್ಗೆ ಲಕ್ಷ ಸಿಗದಿದ್ರು ಪರವಾಗಿಲ್ಲ, ಹರಿದು ಹೋದ ಚಪ್ಪಲಿ ಸಿಕ್ಕಿದ್ರು ಸಾಕಪ್ಪ ದೇವ್ರೆ ಅನ್ಕೊಂಡು ಜೇಬಿಗೆ ಹಾಕೊಳ್ತಾರೆ. ಆದ್ರೆ ಈ ವಿಡಿಯೋದಲ್ಲಿರೋ ಕಳ್ಳರು ಅಂತಿಂತಹ ಕಳ್ಳರಲ್ಲ. ಇವರು ಬರೋ ಸದ್ದಿಗೆ ದೊಡ್ಡ ದರೋಡೆಕೋರರ ಗುಂಡಿಗೆನೆ ಗಡಗಡ ನಡಿಗೆ ಹೋಗುತ್ತೆ. ಅವರ ಹತ್ರ ಇರೋ ದುಡ್ಡು ಒಡವೆ ಎಲ್ಲ ನಡಿಗೆ ಬೀಳುತ್ತೆ. ಅದಕ್ಕಾಗಿ ಅವೇರ್ನೆಸ್ಗೋಸ್ಕರ ಮಾಡಿರೋ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ ವಿಡಿಯೋ ನೋಡಿದ ಮೇಲಿಂದಾದ್ರೂ ಸ್ವಲ್ಪ ಹುಷಾರಾಗಿರಿ ಫ್ರೆಂಡ್ಸ್. ಸ್ಮಾರ್ಟ್ ಕಳ್ಳರಲ್ಲಿ ಹೊದಿಕೆ ಹೊದ್ದು ಬರೋ ಆಂಟಿಯರು ಎಷ್ಟೊಂದು ಸಿಂಪಲ್ ಆಗಿ ಕಳ್ಳತನ ಮಾಡ್ತಾರೆ ಅಂತ ನಾವು ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೀವಿ. ಆದ್ರೆ ಇಲ್ಲೊಬ್ರು ಆಂಟಿಯರು ಅದಕ್ಕಿಂತಲೂ ಈಸಿಯಾಗಿ ಕಳ್ಳತನ ಮಾಡ್ತಾರೆ. ಹೇಗೆ ಅಂತ ನೋಡಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ. ಮೊದಲಿಗೆ ಈ ಕಳ್ಳ ಆಂಟಿಯರು ಕುರಿ ಹಿಂಡಿನ ತರಹ ಶಾಪ್ ಒಳಗಡೆ ಬರ್ತಾರೆ. ಶಾಪ್ ಓನರ್ ಅಯ್ಯೋ ಇಲ್ಲಿ ಗುಂಪು ಬರಬೇಡಿ ಅಂತ ಆಚೆಗೆ ಕಳಿಸೋಕೆ ಟ್ರೈ ಮಾಡ್ತಾರೆ. ಆದ್ರೆ ಈ ಕಳ್ಳ ಆಂಟಿಯರು ಅವಳ ಮಾತನ್ನ ಲೆಕ್ಕಕ್ಕೆ ತಗೊಳ್ದೆ ಶಾಪ್ನೆ ಎಗರಿಸೋ ತರಹ ಆಕೆಯನ್ನ ಮಾತಿನಲ್ಲಿ ಸಿಲುಕಿಸ್ತಾರೆ. ಆಕೆಯ ಹಿಂಭಾಗದಲ್ಲೇ ಇದ್ದ ಹುಷಾರ್ ಆಂಟಿ ಮಾತ್ರ ಕೆಳಗಡೆ ಬಾಗಿ ಯಾರಿಗೂ ಕಾಣಿಸದಂತೆ ಮನಿ ಲಾಕರ್ ಹತ್ರ ಹೋಗೋಕೆ ಟ್ರೈ ಮಾಡ್ತಾಳೆ. ಹೇಗೋ ಹಣದ ವಾಸನೆ ಹಿಡಿದು ಲಾಕರ್ ಓಪನ್ ಮಾಡಿ ಒಳಗಿದ್ದ ಕ್ಯಾಶ್ನೆಲ್ಲ ಎಗರಿಸಿ ತಂದಿದ್ದ ಬ್ಯಾಗ್ಗೆ ಹಾಕೊಂಡು ಬೇರೆ ಆಂಟಿಯರ ಜೊತೆ ಸೈಲೆಂಟ್ ಆಗಿ ಎಸ್ಕೇಪ್ ಆಗ್ಬಿಡ್ತಾಳೆ. ಶಾಪ್ ಓನರ್ ಹಬ್ಬ ಹೋದ್ರಲ್ಲಪ್ಪ ಅನ್ಕೊಂಡು ಲಾಕರ್ ಓಪನ್ ಮಾಡಿ ನೋಡಿದ್ರೆ ಎಲ್ಲ ಖಾಲಿ ಆಗಿರುತ್ತೆ. ಅದಕ್ಕಾಗಿ ಶಾಪ್ ಇಟ್ಟವರು ಇಂತಹ ಕಳ್ಳ ಆಂಟಿಯರಿಂದ ಸ್ವಲ್ಪ ಹುಷಾರಾಗಿರಿ. ಪೆಟ್ರೋಲ್ ಬಂಕ್ ಅಲ್ಲಿ ನಡೆಯೋ ಕಳ್ಳತನ ಅಂದ್ರೆ ಏನಿರುತ್ತೆ ಹೇಳಿ? ಸಾಮಾನ್ಯವಾಗಿ 100 ರೂಪಾಯಿಗೆ ಪೆಟ್ರೋಲ್ ಹಾಕು ಅಂದ್ರೆ 70 ರೂಪಾಯಿದು ಹಾಕಿ 20 ರೂಪಾಯಿ ಜೇಬಿಗೆ ಹಾಕೊಳ್ತಾರೆ. ಆದ್ರೆ ತಮಿಳುನಾಡಿನ ಪೆಟ್ರೋಲ್ ಬಂಕ್ ಅಲ್ಲಿ ನಡೆದ ಕಳ್ಳತನ ಶೈಲಿ ನೋಡಿದ್ರಂತೂ ನೀವೇ ಶಾಕ್ ಆಗ್ತೀರಾ. ರಾತ್ರಿ ವೇಳೆ ಬಂಕ್ ನಲ್ಲಿರೋ ಫ್ರೆಂಡ್ಸ್ ಎಲ್ಲ ಸೇರಿ ತಣ್ಣಗೆ ಗಾಳಿ ಆಸ್ವಾದಿಸ್ತಾ ಬಂದಿರೋ ದುಡ್ಡನ್ನೆಲ್ಲ ಟೇಬಲ್ ಮೇಲಿರೋ ಲಾಕರ್ ಅಲ್ಲಿಟ್ಟು ವಿಶ್ರಾಂತಿ ತಗೊಳ್ತಾ ಇರ್ತಾರೋ ಅಥವಾ ದುಡ್ಡಿನ ಮೇಲೆ ದುಡ್ಡು ಹಾಕಿ ಆಟವಾಡ್ತಿರ್ತಾರೋ ಗೊತ್ತಿಲ್ಲ. ಎಲ್ಲವೂ ಚೆನ್ನಾಗಿದೆ ಅನ್ಕೊಳ್ಳೋಷ್ಟರಲ್ಲಿ ಮೂವರು ಮುಖಕ್ಕೆ ಬಟ್ಟೆ ಕಟ್ಕೊಂಡು ಎಂಟ್ರಿ ಕೊಡ್ತಾರೆ. ಹಿಂಬದಿಯಿಂದ ಇಬ್ರು ಕಳ್ಳರು ದೊಡ್ಡ ಕತ್ತಿ ತೆಗೆದು ಹಣದ ಪೆಟ್ಟಿಗೆ ಮೇಲೆ ಹೊಡಿತಿದ್ದಂಗೆ ಅಲ್ಲಿದ್ದೋರ ಗುಂಡಿಗೆ ಜಾರಿ ಪ್ರಾಣ ಉಳಿಸ್ಕೊಂಡ್ರೆ ಸಾಕು ಅಂತ ಓಡೋಗ್ತಾರೆ. ಈ ಕಳ್ಳರು ಮಾತ್ರ ಟೇಬಲ್ ಕೆಳಗಿದ್ದ ಕಂತೆ ದುಡ್ಡನ್ನೆಲ್ಲ ಒಂದೊಂದಾಗಿ ಸಫಾಯಿ ಮಾಡಿ ಜಾಗ ಖಾಲಿ ಮಾಡ್ತಾರೆ. ರಾತ್ರಿ ವೇಳೆ ಈ ಕಳ್ಳರು ಏರಿಯಾಗಳಲ್ಲಿ ಎಷ್ಟು ಸಿಂಪಲ್ ಆಗಿ ದರೋಡೆ ಮಾಡ್ತಾರೆ ಅಂದ್ರೆ ಊಹಿಸೋಕ್ಕೂ ಆಗಲ್ಲ. ಇಂತಹ ಘಟನೆಯನ್ನೇ ಈಗ ನೋಡೋಣ. ರಾತ್ರಿ ಒಬ್ಬ ಆಂಟಿ ರಿಕ್ಷಾದಲ್ಲಿ ಮನೆಯವರೆಗೂ ಆರಾಮಾಗಿ ಬರ್ತಾರೆ. ಇಳಿದ ಮೇಲೆ ಬಾಡಿಗೆಯನ್ನ ಕೊಡ್ತಾರೆ. ಮನೆ ಒಳಗಡೆ ಹೋಗೋಣ ಅಂತ ಗೇಟ್ ತೆಗೆದ ತಕ್ಷಣ ದೂರದಿಂದಲೇ ಫಾಲೋ ಮಾಡ್ಕೊಂಡು ಬಂದ ಕಳ್ಳ ಗೇಟ್ ಒಳಗಡೆ ನುಗ್ಗಿ ಆಕೆಯ ಬಳಿ ಇದ್ದ ಹಣ ಮತ್ತೆ ಚೈನ್ ಕಿತ್ಕೊಂಡು ಬೈಕಲ್ಲಿ ಕಾಯ್ತಿದ್ದ ಫ್ರೆಂಡ್ ಜೊತೆ ಮಾಯ ಆಗ್ತಾನೆ. ಪಾಪ ಆ ಮಹಿಳೆ ಏನು ಮಾಡೋಕೆ ಆಗದೆ ನಿಂತು ಬಿಡ್ತಾರೆ. ಅದಕ್ಕಾಗಿ ಒಂಟಿಯಾಗಿರುವಾಗ ಹೆಣ್ಮಕ್ಳು ಇವರ ಬಗ್ಗೆ ಹುಷಾರಾಗಿರ್ಬೇಕು. ಇತ್ತೀಚೆಗೆ ಇರಾನ್ ಅಮೆರಿಕ ವಾರ್ನಿಂದಾಗಿ ಸಿಲಿಂಡರ್ ಬೆಲೆ ಕಮ್ಮಿ ಆಗ್ತಾನೆ ಇಲ್ಲ. ಇದರಿಂದ ಪಾರಾಗೋಕೆ ಕೆಲವರು ಕಳ್ಳರಾಗ್ತಿದ್ದಾರೆ ಅನ್ಸುತ್ತೆ. ಇಲ್ಲೊಬ್ಬ ಗ್ಯಾಸ್ ಡೆಲಿವರಿ ಬಾಯ್ ಸೈಕಲ್ ಮೇಲೆ ಸಿಲಿಂಡರ್ ಇಟ್ಕೊಂಡು ಬರ್ತಾನೆ. ಸೈಕಲ್ ಆಚೆಗೆ ನಿಲ್ಲಿಸಿ ಅಪಾರ್ಟ್ಮೆಂಟ್ಗೆ ಒಂದು ಸಿಲಿಂಡರ್ ತಗೊಂಡು ಹೋಗ್ತಾನೆ. ಅಷ್ಟರಲ್ಲೇ ಈ ಕಳ್ಳ ಬಂದು ಸೈಕಲ್ ಮೇಲಿದ್ದ ಫುಲ್ ಸಿಲಿಂಡರ್ ಅನ್ನ ಯಾರಿಗೂ ಡೌಟ್ ಬರದೇ ಇರೋ ತರಹ ಎಗರಿಸಿ ಬಿಡ್ತಾನೆ. ಪಾಪ ಈಗ ಗ್ಯಾಸ್ ಡೆಲಿವರಿ ಬಾಯ್ ಸಿಲಿಂಡರ್ ಜೊತೆಗೆ ತನ್ನ ಜೇಬಿಂದಲೂ ನಷ್ಟವನ್ನ ತುಂಬಿಸಿಕೊಡ್ಬೇಕು. ಕಳ್ಳರು ಮುಖ ಮುಚ್ಕೊಂಡು ಆರಾಮಾಗಿ ರಸ್ತೆಯಲ್ಲಿ ಕಳ್ಳತನ ಮಾಡೋದನ್ನ ನೋಡಿದ್ದೀವಿ. ಆದ್ರೆ ಅಪಾರ್ಟ್ಮೆಂಟ್ ಪಾರ್ಕಿಂಗ್ ನಲ್ಲಿ ಈ ಅಂಕಲ್ ಲುಂಗಿ ಉಟ್ಕೊಂಡು ಯಾಕೆ ಕೂತಿದ್ದಾರೋ ಗೊತ್ತಿಲ್ಲ. ಬೈಕ್ ಇಟ್ಕೊಂಡು ಮುಂದಕ್ಕೆ ಹಿಂದಕ್ಕೆ ಮಾಡ್ತಿರೋ ವ್ಯಕ್ತಿಯನ್ನ ನೋಡಿ ಈತ ಚೇರ್ ಮೇಲೆ ಕೂತಿರೋ ಅಂಕಲ್ ನ ಗಮನಿಸ್ತಾನೆ. ಅಂಕಲ್ ಮೊಬೈಲ್ ಅಲ್ಲಿ ಬಿಸಿ ಇರೋದನ್ನ ನೋಡಿ ಡೈರೆಕ್ಟ್ ಆಗಿ ಅಂಕಲ್ ಕುತ್ತಿಗೆಯಲ್ಲಿದ್ದ ಸಣ್ಣ ಚೈನ್ ಕಿತ್ಕೊಂಡು ಸ್ಪೀಡ್ ಆಗಿ ಸಿಗದಂತೆ ಪರಾರಾಗ್ಬಿಡ್ತಾನೆ. ದರೋಡೆ ಮಾಡೋಕೆ ಬಂದ ಕಳ್ಳರು ಹಾಕೋ ಪ್ಲಾನ್ ಒಂದಾದ್ರೆ ಈ ವಿಡಿಯೋದಲ್ಲಿರೋ ಕಳ್ಳರು ಹಾಕಿದ ಪ್ಲಾನ್ ಅದಕ್ಕಿಂತಲೂ ಡೇಂಜರ್ ಆಗಿದೆ. ಇಲ್ಲೊಬ್ಬ ವ್ಯಕ್ತಿ ರಸ್ತೆ ಪಕ್ಕ ಬೈಕ್ ನಿಲ್ಲಿಸಿ ಫೋನಲ್ಲಿ ಮಾತಾಡ್ತಿರ್ತಾನೆ. ಇಬ್ಬರು ಕಳ್ಳರು ಬೈಕ್ ನಲ್ಲಿ ಬಂದು ಆತನ ಮೊಬೈಲ್ ಮತ್ತೆ ದುಡ್ಡನ್ನ ನೇರವಾಗಿ ದೋಚಿ ಬಿಡ್ತಾರೆ. ಅಷ್ಟರಲ್ಲೇ ಹಿಂದಿನಿಂದ ಒಂದು ಕಾರ್ ಬಂದ್ರೆ ಅದನ್ನು ತಡೆದು ಗನ್ ತೋರಿಸಿ ಕಾರಲ್ಲಿದ್ದವರಿಂದ ಹಣ ದೋಚುತ್ತಾರೆ. ಅಷ್ಟಕ್ಕೆ ಮುಗಿತು ಅನ್ಕೋಬೇಡಿ, ಇನ್ನೊಂದು ಬೈಕ್ ಬಂದ್ರೆ ಆತನನ್ನು ತಡೆದು ಮೊಬೈಲ್ ಕಿತ್ಕೊಳ್ತಾರೆ. ಕೊನೆಗೆ ಕಾರಲ್ಲಿದ್ದವರಿಂದ ಇನ್ನಷ್ಟು ದುಡ್ಡು ದೋಚಿ ಬೈಕ್ ಏರಿ ಎಸ್ಕೇಪ್ ಆಗ್ತಾರೆ. ಪಾಪ ಆ ಅಣ್ಣ ಫೋನ್ ಕೊಡು ಅಂತ ಕೈ ಚಾಚಿ ಬೆಳೆದ್ರು ಕಳ್ಳ ಮಾತ್ರ ಕ್ಯಾರೆ ಅನ್ಲಿಲ್ಲ. ಇಂಥವ್ರನ್ನ ಗಲ್ಲಿಗೇರಿಸಿದ್ರು ತಪ್ಪಿಲ್ಲ. ಜ್ಯುವೆಲರಿ ಶಾಪ್ಗೆ ಕಾಲಿಡ್ತಿದ್ದಂಗೆ ಕಳ್ಳರಿಗಂತೂ ಫುಲ್ ಖುಷಿ, ಸಖತ್ ಎನರ್ಜಿ ಬಂದ್ಬಿಡುತ್ತೆ. ಅಲ್ಲಿರೋ ಮಾಲು ಹಂಗಿರುತ್ತೆ. ಮತ್ತೆ
ಸಿಲ್ವರ್ ಶಾಪ್ಗೆ ಬಂದ ಈ ಕಳ್ಳ ಫ್ಯಾಮಿಲಿಯಲ್ಲಿ ಒಬ್ಬ ಆಂಟಿ ಸೇಲ್ಸ್ ಹುಡುಗಿಗೆ ಅದು ತೋರಿಸು ಇದು ತೋರಿಸು ಅಂತ ಮಾತಿನಲ್ಲಿ ತಿರುಗಿಸಿ ಅವಳ ಗಮನ ತನ್ನತ್ತ ಸೆಳಿತಾಳೆ. ಅಷ್ಟರಲ್ಲೇ ಪಕ್ಕದಲ್ಲಿದ್ದ ಅಂಕಲ್ ಮತ್ತೆ ಇನ್ನೊಬ್ಬ ಆಂಟಿ ಕಳ್ಳತನಕ್ಕೆ ಇಳಿತಾರೆ. ಅಂಕಲ್ ಚಾನ್ಸ್ ಸಿಕ್ಕಿದ್ದೇ ತಡ ಅಲ್ಲಿದ್ದ ಬೆಳ್ಳಿ ಸಾಮಗ್ರಿಗಳ ಗಂಟನ್ನೇ ಎಗರಿಸೋಕೆ ಪ್ಲಾನ್ ಮಾಡ್ತಾನೆ. ಮುಖ ಒರೆಸಿಕೊಳ್ಳೋ ತರಹ ನಟಿಸ್ತಿದ್ದ ಆಂಟಿ ಬ್ಯಾಗ್ ರೆಡಿ ಇಟ್ಕೊಳ್ತಾಳೆ. ಆ ಹುಡುಗಿ ಅತ್ತ ತಿರುಗಿದ ತಕ್ಷಣ ಅಂಕಲ್ ಆ ದೊಡ್ಡ ಬ್ಯಾಗ್ ನ ಗಪ್ಚುಪ್ಪಾಗಿ ಮಾಯ ಮಾಡ್ತಾನೆ. ಇಷ್ಟೆಲ್ಲಾ ಮಾಲು ಎಗರಿಸಿದ ಮೇಲೆ ಸುಮ್ಮನಿರ್ತಾರ? ಸೆಲೆಕ್ಟ್ ಮಾಡಿದ ಬೆಳ್ಳಿ ಬಟ್ಟಲು ಚೆನ್ನಾಗಿಲ್ಲ ಅಂತ ವಾಪಸ್ ಕೊಟ್ಟು ಸದ್ದು ಮಾಡದೇನೆ ಶಾಪ್ ಓನರ್ಗೆ ಡೌಟ್ ಬರದೇನೆ ಅಲ್ಲಿಂದ ಜಾಗ ಖಾಲಿ ಮಾಡಿಬಿಡ್ತಾರೆ. ಇಲ್ಲಿ ಈ ಹುಡುಗಿ ಫೋನ್ ತೋರಿಸು ಅಂದ ತಕ್ಷಣ ಅಂಗಡಿಯವನಿಗೆ ಈ ಹುಡುಗಿಯ ಮೇಲೆ ನಂಬಿಕೆ ಬಂದು ಸಾಲು ಸಾಲು ಮೊಬೈಲ್ಗಳನ್ನ ಇಡ್ತಾನೆ. ಈ ಹುಡುಗಿಯರು ಸ್ವಲ್ಪ ಡಿಸ್ಕೌಂಟ್ ಮಾಡಿ ಅಂತ ಆತನನ್ನ ಮಾತಿನಲ್ಲಿ ಬೆಳೆಸ್ತಾರೆ. ಆತ ಚಾರ್ಜಿಂಗ್ ಅಲ್ಲಿದ್ದ ತನ್ನ ಫೋನ್ ತಗೊಂಡು ಡಿಸ್ಕೌಂಟ್ ಲೆಕ್ಕ ಮಾಡ್ತಿರ್ಬೇಕಾದ್ರೆ ಈ ಕಳ್ಳ ಹುಡುಗಿ ಬ್ಯಾಗ್ ನ ಹತ್ರ ತಂದು ಯಾರಿಗೂ ಡೌಟ್ ಬರದೇ ಇರೋ ತರ ಮೊಬೈಲ್ ನ ಬ್ಯಾಗ್ ಒಳಗಡೆ ನೈಸ್ ಆಗಿ ಬಚ್ಚಿಡ್ತಾಳೆ. ಇತ್ತೀಚೆಗೆ ಇಂತಹ ಕಳ್ಳರೆಲ್ಲ ಒಂಟಿಯಾಗಿರೋರನ್ನೇ ಟಾರ್ಗೆಟ್ ಮಾಡಿ ಮೇಲಿಂದ ಕೆಳಗಿನವರೆಗೂ ಪೂರ್ತಿ ಲೂಟಿ ಮಾಡ್ತಿದ್ದಾರೆ. ರೈಲ್ವೆ ಸ್ಟೇಷನ್ ಅಲ್ಲಿ ಮಲಗಿದ್ದಾಗ ನಮ್ಗೆ ಗೊತ್ತಿಲ್ಲದೆ ಈ ಕಳ್ಳರು ಎಲ್ಲೆಲ್ಲಿ ಕೈ ಇಡ್ತಾರೆ ಅಂತ ನೋಡಿ. ಇಲ್ಲಿ ಕೆಲವರು ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ. ಅಷ್ಟರಲ್ಲೇ ಒಬ್ಬ ಕಳ್ಳ ಹೊದಿಕೆ ಹೊದ್ದು ಮಲಗೋ ತರಹ ನಟಿಸಿ ಆಲೋಚನೆ ಮಾಡಿ ಚಾನ್ಸ್ ಸಿಕ್ಕ ತಕ್ಷಣ ಪಕ್ಕದಲ್ಲಿದ್ದ ಆಂಟಿ ಮೊಬೈಲ್ ನ ಮೆಲ್ಲನೆ ಕದ್ದು ಎದ್ದು ಸೈಲೆಂಟ್ ಆಗಿ ಜಾಗ ಖಾಲಿ ಮಾಡ್ತಾನೆ. ಅದಕ್ಕಾಗಿ ಇಂತಹ ಜಾಗಗಳಲ್ಲಿ ಮಲಗುವಾಗ ಬೆಲೆ ಬಾಳುವ ಸಾಮಗ್ರಿಗಳನ್ನ ಆಚೆಗೆ ಇಡದೆ ಎಲ್ಲಾದ್ರೂ ಬಚ್ಚಿಟ್ಕೊಂಡ್ರೆ ಒಳ್ಳೆಯದು ಫ್ರೆಂಡ್ಸ್. ನೋಡಿದ್ರಲ್ಲ, ಈ ಲುಂಗಿ ಅಂಕಲ್ ಡೆಲಿವರಿ ಬಾಯ್ಗೆ ಸರಿಯಾಗಿ ಸುಣ್ಣ ಬಳಿದು ಆತ ಇಲ್ಲದೆ ಇರೋ ಟೈಮ್ ನೋಡಿ ಸದ್ದು ಮಾಡದೆ ಮೆಲ್ಲಗೆ ಜಾರಿಕೊಳ್ತಾನೆ. ನೀವಿದನ್ನ ಎಲ್ಲಾ ಕಡೆ ಓದಿರ್ತೀರಾ, ನಿಮ್ಮ ಸಾಮಗ್ರಿಗಳಿಗೆ ನೀವೇ ಜವಾಬ್ದಾರರು ಅಂತ. ಆದ್ರೆ ಈ ಮಹಾಶಯ ಇದನ್ನ ಜೋಕ್ ಅನ್ಕೊಂಡ ಹಾಗಿದೆ. ರಶ್ ಇರೋ ಬಸ್ಸಲ್ಲಿ ಸೀಟ್ ಹಿಡಿಯೋಕೆ ಕಿಟಕಿಯಿಂದ ಬ್ಯಾಗ್ ಒಳಗಡೆ ಎಸೆದಿದ್ದಾರೆ. ಭಾರತೀಯರಾದ ನಾವು ಜಾಗ ಹಿಡಿಯೋಕೆ ಹೀಗೆ ಮಾಡೋದು ಸಾಮಾನ್ಯ. ಆದ್ರೆ ನಮ್ಮ ಈ ಕೆಲಸದ ಮೇಲೆ ಕಳ್ಳರು ಕಣ್ಣಿಟ್ಟಿರ್ತಾರೆ ಅಂತ ನಮಗೆ ಗೊತ್ತಿರಲ್ಲ. ಇವರು ಬ್ಯಾಗ್ ನ ಬಸ್ಸಿನ ಒಳಗಡೆ ಹಾಕ್ತಿದ್ದಂಗೆ ಮೂವರು ಕಳ್ಳರು ಕಣ್ಣಿಟ್ಟಿದ್ದರು. ಆ ವ್ಯಕ್ತಿ ಬಸ್ ಬಾಗಿಲ ಹತ್ರ ಹೋಗ್ತಿದ್ದಂತೆ ಇಬ್ಬರು ಕಳ್ಳರು ಆತನ ಮೇಲೆ ಕಣ್ಣಿಟ್ಟರು. ಇನ್ನೊಬ್ಬ ಕಳ್ಳ ಕಿಟಕಿ ತೆಗೆದು ಬ್ಯಾಗ್ ಎಗರಿಸಿ ಸೈಲೆಂಟ್ ಆಗಿ ಜಾಗ ಖಾಲಿ ಮಾಡಿದ. ಆ ವ್ಯಕ್ತಿ ನಾನೇ ಸೀಟ್ ಬುಕ್ ಮಾಡಿದೆ ಅಂತ ಬೀಗ್ತಾ ಇದ್ದ. ಆದ್ರೆ ಸೀಟ್ ಆಸೆಗೆ ಬ್ಯಾಗ್ ಕಳ್ಕೊಂಡ. ಇಷ್ಟೇ ಅಲ್ಲ, ಆ ಕಳ್ಳ ಬಸ್ಸಲ್ಲಿ ನಿಮ್ಮ ಪಕ್ಕದ ಸೀಟಲ್ಲೇ ಕೂತಿರಬಹುದು. ಇಲ್ಲಿ ಭೂಪಾಲಲ್ಲಿ ಒಬ್ಬ ವ್ಯಕ್ತಿ ಬಸ್ಸಲ್ಲಿ ನಿದ್ದೆ ಮಾಡಿ ಬ್ಯಾಗ್ ಕಳೆದುಕೊಂಡ. ಬರೀ ಬಸ್ಸಲ್ಲಷ್ಟೇ ಅಲ್ಲ, ಟ್ರೈನ್ ನಲ್ಲೂ ಕಳ್ಳರು ನಮ್ಮ ಸುತ್ತಮುತ್ತಾನೇ ಇರ್ತಾರೆ. ಇಲ್ಲಿ ಒಬ್ಬಳ ಹುಡುಗಿ ಇನ್ನೊಬ್ಬಳ ಪರ್ಸ್ ನಿಂದ ಸಣ್ಣ ವ್ಯಾಲೆಟ್ ತೆಗೆದು ಅತ್ತಿತ್ತ ನೋಡಿ ನೈಸ್ ಆಗಿ ತನ್ನ ಬಟ್ಟೆ ಒಳಗಡೆ ಅಡಗಿಸಿಟ್ಟುಕೊಂಡಳು. ಆದ್ರೆ ಮೇಲಿನ ಬರ್ತ್ ನಲ್ಲಿದ್ದ ವ್ಯಕ್ತಿ ಇವಳಿಗಿಂತ ಶಾರ್ಪ್ ಆಗಿದ್ದ. ಆತನು ಮೇಲೆ ಕೂತ್ಕೊಂಡು ಇದನ್ನೆಲ್ಲ ವಿಡಿಯೋ ಮಾಡ್ತಾ ಇದ್ದದ್ದು ಇವಳಿಗೆ ಗೊತ್ತೇ ಇರ್ಲಿಲ್ಲ. ಆದ್ರೆ ಕ್ಯಾಮೆರಾದಲ್ಲಿ ಸಖತ್ತಾಗಿ ಸೆರೆ ಬಿದ್ದಳು ಕಳ್ಳಿ. ವೈನ್ ಶಾಪ್ಗೆ ಬಿದ್ದ ಈ ದಡ್ಡ ಕಳ್ಳರ ಮೇಲೂ ಒಂದು ಕಣ್ಣಿಡಿ. ಇವರ ಬುದ್ಧಿವಂತಿಕೆ ನೋಡಿದ್ರೆ ಈ ಮಹಾಶಯರಿಗೆ ಶಾಲು ಹೊದಿಸಿ ದಂಡ ನಮಸ್ಕಾರ ಮಾಡ್ಬೇಕು ಅನ್ಸುತ್ತೆ. ನೋಡ್ತಿದ್ದೀರಲ್ಲ, ಕಳ್ಳ ಎಣ್ಣೆ ಬಾಟಲ್ನ ನೆಲದಲ್ಲಿ ಬಚ್ಚಿಡ್ತಿದ್ದಾನೆ. ಬಂಗಾರದಂತಹ ಎಣ್ಣೆ ಬಾಟಲ್ನ ಸುಮ್ಮನೆ ಒಡೆದು ಹಾಕ್ಬಿಟ್ಟಿ ಎಲ್ಲ ತಮ್ಮ. ಆದ್ರೆ ಎಣ್ಣೆ ವೇಸ್ಟ್ ಮಾಡಿದ್ದಕ್ಕೆ ಆ ಎಣ್ಣೆನೇ ಇವನ ಮೇಲೆ ಸೇಡು ತೀರಿಸಿಕೊಂಡಿದ್ದೆ ನೋಡಿ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಈ ವಿಡಿಯೋ ಮೂಲಕ ನಿಮ್ಗೆ ಕೇಳಿಕೊಳ್ಳೋದು ಒಂದೇ, ಕಳ್ಳರು ನಮ್ಗೆ ಗೊತ್ತಿಲ್ದೇನೆ ತುಂಬಾ ಸಿಂಪಲ್ ಆಗಿ ಕದೀತಾರೆ. ಅದಕ್ಕಾಗಿ ಹೊರಗಡೆ ಹೋದಾಗ ಎಲ್ಲೂ ಅಜಾಗರೂಕರಾಗಿ ಇರಬೇಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.